के वंदे वंदे वंदे। बोलो भारत माता के, बोलो भारत माता के, बोलो भारत माता के। वंदे वंदे वंदे। ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ. ಹೊರಪಾಡು ಗ್ರಾಮದ ಎಲ್ಲ ಹಿರಿಯರು, ಪ್ರಜಾಪ್ರತಿನಿಧಿಗಳು, ಹಲವು ಸಂಘಟನೆಗಳ ಅಧ್ಯಕ್ಷರು, ಹಿರಿಯ ಮುಖಂಡರುಗಳು, ಹಳೆಯ ವಿದ್ಯಾರ್ಥಿಗಳು, ಊರಿನ ಎಲ್ಲ ಪ್ರಮುಖರು, ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರಿ ಬಾರಿಸಿ 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 ಸಿಂಧು ಕಣಿಯೊಡನೆ ನಿಂತ ವೀರಗಾನ ಮಲಗಲೆ ದೇಯ ರವಿಯ ಕಿರಣ ತರುಣರ ಜಯ ಗುಡಿಯ ಬೆಳಗಲೆ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ 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 ಧವಳ ಹಿಮದ ಗಿರಿಯ ಮೇಲೆ ಹರಡುವ ಧ್ವಜವ ಪ್ರತಿಯೊಬ್ಬರು ಊರಿನಲ್ಲಿ ಪಾಯ ಹಾಕಿ ನಮ್ಮ ಮಕ್ಕಳಿಗೆ ಏನು ಸ್ವತಂತ್ರ ದಿನಾಚರಣೆ ಅಂದ್ರೆ ಅದು ಮಂದಟ್ಟು ಹಾಕ್ಬೇಕಾಗಿದ್ದೀವಿ.
ಆ ಮಂದಟ್ಟು ಆದರೆ ಅವ್ರು ಪ್ರತಿಯೊಬ್ಬರು ಈ ದೇಶವನ್ನು ಕಟ್ಟುವಂಥ ಮುಂದಿನ ಪ್ರಜೆಗಳಿವೆ. ಅದರಿಂದ ದಯವಿಟ್ಟು ಇಂಥದ್ರ ನಾವೆಲ್ಲ ರಾಜಕೀಯವನ್ನು ಪಟ್ಟಿಟ್ಟು ಪ್ರತಿಯೊಬ್ಬ ಇವ್ರ ಮನದಲ್ಲಿ ಬಂದು ಇದನ್ನು ಕಟ್ಟಿ ಬೆಳೆಸಿದ್ದಾದ್ರೆ ನಮ್ಮ ಗ್ರಾಮದಲ್ಲಿ ಏನು ಕುಂದುಕೊರತೆ ನಿಲ್ತಾವ ಅಂಥವೆಲ್ಲ ಎಲ್ಲೆಲ್ಲಿ ತೊಡಗಾಗಿರ್ತದೆ ಅಂಥದ್ದು ಇವತ್ತು ನಮ್ಗೆ ಕಟ್ಟಬೇಕಾಗಿರ್ತದೆ. ಎಲ್ಲಿ ಏನು ಕುಂದುಕೊರತೆ ಇದೆ ಅದಕ್ಕೆ ಏನು ನಾವು ಸ್ಪಂದಿಸಬೇಕು, ಅದು ಊರ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ಅದೇ ರೀತಿ ಇವತ್ತು ನಾವು ಜ್ಞಾನವನ್ನು ಬೆಳೆದಿದ್ದಾದ್ರೆ ಪ್ರತಿಯೊಬ್ಬರಿಗೂ ಇದು ಭಾಳ ಒಳ್ಳೆಯದು. ಇವತ್ತು ಮೈತ್ರಿ ಲೋಕೇಶ್ ಅವರು ಇವತ್ತು ಹೇಳ್ಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಹಾಕಿರ್ತಕ್ಕಂಥ ತತ್ವ ಅವ್ರು ಏನು ಜ್ಞಾನವನ್ನು ಬೆಳೆಸ್ತಾ ಇದ್ದಾರೆ, ಅವ್ರು ಪ್ರತಿಯೊಬ್ಬರಿಗೆ ಅರಿವು ಮೂಡಿಸ್ತಾರೆ. ಅದಕ್ಕೆ ಅವರಿಗೆ ನಾವು ಭಾಳ ಧನ್ಯವಾದವನ್ನು ಹೇಳ್ತಾ ನಾವು ಮಾತನ್ನು ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಆಶೀರ್ವಾದ ಏನಪ್ಪ ಇದು ಸ್ವಾತಂತ್ರ್ಯ ಅಂದರೆ ಎಲ್ಲರಿಗೂ ನಮಗೆ 47 ಸ್ವತಂತ್ರ ಬಂತು. ಅದಕ್ಕೆ ಮುಂಚೆ ನಾವು ಯಾವ ರೀತಿ ಉದಾಹರಣೆ ಕೊಡ್ತೀನಿ. ಈ ಮನೆಯಲ್ಲಿ ಅಣ್ಣ ತಮ್ಮರೆಲ್ಲ ಇರ್ತೀರಾ, ಆ ಮನೆಯಲ್ಲಿ ಬೇರೆಯವ್ರು ಬಂದು ನಿಮ್ಮ ಮನೇನ ಮಾಡಿದ್ರೆ ಹೇಗಿರುತ್ತೆ? ನೀವು ಅದನ್ನು ಒಪ್ಕೊಳ್ತೀರಾ? ಯಾರಾದರೂ ಒಪ್ಕೊಳ್ಳಲ್ಲ. ಯಾಕಂದರೆ ಅದೇ ಸ್ವಾತಂತ್ರ್ಯ ಇಲ್ಲದೆ ಇರ್ತಕ್ಕಂಥ ಯಾರೋ ಬಂದು ನಮ್ಮ ದೇಶನ ಆಳ್ತಾ ಇದ್ರೆ ನಾವು ಸುಮ್ಮನೆ ಇರ್ತೀವಿ. ಆಗ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನಮ್ಮ ಹುತಾತ್ಮರು. ಅವರು ಸ್ಪರ್ಶುವಂಥ ದಿನ ಇವತ್ತು ಸ್ವಾತಂತ್ರ್ಯ ಸ್ವತಂತ್ರ ಬಂದ ನಂತರ ಯಾವ ಥರ ನಾವು ಇಲ್ಲಿ ನಮ್ಮ ದೇಶವನ್ನು ಕಟ್ಟಿ ಮಹನೀಯರು ತ್ಯಾಗ ಬಲಿದಾನಗಳಿಂದ ಈ ಸ್ವಾತಂತ್ರ್ಯವನ್ನು ನಮಗೆ ಸಿಕ್ಕಿರುತ್ತೆ. ಈ ಸ್ವಾತಂತ್ರ್ಯದ ಪೂರ್ವ ನಮ್ಮ ದೇಶ ಯಾರ ಕಂಟ್ರೋಲಲ್ಲಿತ್ತು ಅಂತ ಹೇಳಿದ್ರೆ ಬ್ರಿಟಿಷರು ಕೈ ಮುಷ್ಟಿಯಲ್ಲಿತ್ತು. ಆಗ ನಮಗೆ ಈ ಥರ ಸ್ವಾತಂತ್ರ್ಯ ಇಲ್ಲ. ತುಂಬ ಜನ ಅಂದ್ಕೊಳ್ಬೋದು ಸ್ವಾತಂತ್ರ್ಯ ಅಂದರೆ ನಾನು ಹೆಂಗೆ ಬದುಕಿದ್ರೆ ಹೆಂಗೆ ಸ್ವಾತಂತ್ರ್ಯ, ನಾನು ಬಟ್ಟೆ ಯಾವುದಾದ್ರೂ ಹಾಕಿದ್ರು ಸ್ವಾತಂತ್ರ್ಯ, ನಾನು ಹೆಂಗೆ ಬದುಕಬೇಕಂದ್ರೆ ಸ್ವಾತಂತ್ರ್ಯ ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಲೀಡರ್ಸು ಒಂದು ಸ್ಕೂಲಲ್ಲಿ ಒಂದು ವಾಲ್ ಮೇಲೆ ಹಾಕಿರ್ತಾರೆ. ಅಷ್ಟು ಜನ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಇವತ್ತು ನಾವು ಇಷ್ಟೊಂದು ನೆಮ್ಮದಿ ಜೀವನ ಕಂಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಮೊದಲನೇದಾಗಿ ಆ ಮಹನೀಯರು ಸ್ವಾತಂತ್ರ್ಯ ತಂದುಕೊಟ್ಟಿರೋದಕ್ಕೆ, ಎರಡನೇದಾಗಿ ನಾವು ದೇಶದ ಕಾಯುವಂಥ ಸೈನಿಕರು ಇವತ್ತು ನಾವು ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮ ಪ್ರೊಟೆಕ್ಷನ್ನು ಯಾವ ಥರ ಅಂತ ಹೇಳಿದ್ರೆ ಈಗ ಮನೆಗೆ ಒಂದು ಗೋಡೆ ಕಟ್ಟಿರ್ತೀವಿ, ಒಳಗೆ ನಾವು ನಿದ್ದೆ ಹೋಗ್ತಾ ಇದ್ರೂ ನಮಗೆ ಮಳೆ ಗಾಳಿ ಬಿಸಿಲು ಏನೂ ಬೀಳ್ದಿರೋ ನಮಗೆ ಒಂದು ಪ್ರೊಟೆಕ್ಷನ್ ಮನೆ ಯಾವ ಥರ ಚಾವಣಿ ಇರುತ್ತೋ ನಮ್ಮ ದೇಶದ ಸೈನಿಕರು ಇವತ್ತು ನಮಗೆ ಆ ಥರ ಅವರು ಬೆನ್ನಿಗೆ ಬುಲೆಟ್ಗಳು ಮತ್ತು ಬಾಣಗಳು ಹಾಕ್ಸ್ಕೊಂಡು ನಮಗೆ ಒಂಥರ ಹೆಬ್ಬಾಗಿಲಿನ ಥರ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಥವರನ್ನು ಇವತ್ತು ಸ್ಮರಿಸುವಂಥ ದಿನ. ಎಷ್ಟೋ ತ್ಯಾಗ ಬಲಿದಾನಗಳಿಂದ ಮಹನೀಯರು ತಂದುಕೊಟ್ಟಿರುವಂಥ ಸ್ವಾತಂತ್ರ್ಯ ದಿನವನ್ನು ಇವತ್ತು ನಮ್ಮೂರಿನಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ರಾಜಕೀಯ ಮುಖಂಡರು, ಇಲ್ಲಿ ರಾಜಕೀಯ ಅನ್ನೋದೇ ಬರೋಲ್ಲ, ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದಿರೋದು ಇಂಥ ಒಂದು ದಿನವನ್ನು ಇವತ್ತು ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಯುವಕರು ಮತ್ತು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಾವು ಯಾವುದೇ ಗಣೇಶನ ಹಬ್ಬಕ್ಕೆ ಸಾವಿರಾರು ಜನ ಸೇರ್ತೀವಿ. ಫಂಡ್ಸ್ ಕೊಡ್ತಾರೆ, ಗಣೇಶನ ತರೋದಕ್ಕೆ ಸಾವಿರಾರು ರೂಪಾಯಿ ಕೊಡ್ತಾರೆ, ಪೆಂಡಲ್ ಕೊಡ್ತಾರೆ, ಊಟಕ್ಕೆ ಕೊಡ್ತಾರೆ. ಇವೆಲ್ಲ ಅಲ್ಲ, ಮೊದಲು ನಾವು ಮಾಡಬೇಕಾಗಿರೋದು ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು. ಈ ಸರ್ಕಾರಿ ಶಾಲೆ ಉಳಿಸ್ಬೇಕಂತ ಹೇಳಿದ್ರೆ ನಮ್ಮ ಮುಂದೆ ಇರೋವಂಥದ್ದು ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬೆಳೆಯೋದು. SDMC ಅಧ್ಯಕ್ಷರಿಗೆ ನಾವು ಒಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಶಾಲೆಯಲ್ಲಿ ಒಂದು ಬ್ಯಾಂಡ್ ಸೆಟ್ ಇಲ್ಲ, ಸರಿಯಾದ ಒಂದು ಆವರಣ ಇಲ್ಲ, ಮತ್ತು ಒಂದು PT ಇಲ್ಲ.
ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿನ 80 ಜನ ಹಲವಾರು ಶಾಲೆಗಳು ಮುಚ್ತಾ ಇದ್ದಾರೆ, ಗೌರ್ಮೆಂಟ್ ಶಾಲೆಗಳು. ನಮ್ಮೂರಲ್ಲಿ 80 ಜನ ಸ್ಟ್ರೆಂತ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಬಹಳ ಖುಷಿ ಪಡಬೇಕಾಗಿರೋಂಥ ಸಂಗತಿ. ಅದಕ್ಕೆ ಒಂದು ಬ್ಯಾಂಡ್ ಸೆಟ್ ಅವಶ್ಯಕತೆ ಇದೆ. ಮತ್ತು ಶಾಲೆಯ ಆವರಣವನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಂಡು ಗಿಡಗಳನ್ನು ಹಾಕ್ಬೇಕಂತೇಳಿ SDMC ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಗ್ರಾಮ ಪಂಚಾಯತಿ ಅವ್ರಿಗೂ ನಾವು ಈ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈ ಶಾಲೆಗೆ ಏನಾದರೂ ಕೊಡುಗೆ ಕೊಡಬೇಕಂತೇಳಿ ಇವತ್ತು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗ ಶಾಲೆಯಲ್ಲಿ ಒಂದು ಚೇರ್ಸ್ ಇರಲಿಲ್ಲ. ಕುತ್ಕೊಳ್ಳೋಕೆ ಯಾರೋ 4 ಜನ ಗೆಸ್ಟ್ಗಳು ಬರ್ತಾರೆ, ಪೋಷಕರು ಬಂದ್ರೂ ಅವರು ಅಹವಾಲನ್ನು ಸ್ವೀಕರಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಊರಿನ ಗ್ರಾಮಸ್ಥರು, ಎಕ್ಸಾಂಪಲು ದೇವಿರಪ್ಪ ಮತ್ತು ಮುನ್ನಾಳ್ ಶಿವಣ್ಣ, ಗೋಪಾಲ್ ಗೌಡರು, ಆನಂದ್ ಅವರು, ದಿಶ್ ಮಂಜುನಾಥ್ ಅವರು, ಈ ರೀತಿ ಮುನ್ನಾಳ್ ಶಿವಣ್ಣ ಅವರು ಈ ಥರ ಹಣ ನಾವೇನು ಮಾಡ್ಬೇಕು ಹೇಳಿ ಅಂತ ಹೇಳಿದಾಗ NS ನಾರಾಯಣಸ್ವಾಮಿ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ 2 ಚೇರ್ ಅವರು ಕೊಡಿಸಿದ್ದಾರೆ. ಎಲ್ಲ ಒಂದು 2 ಚೇರ್ ಕೊಡಿಸಿದ್ದಾರೆ. ಮತ್ತು ಶಾಲೆಗೆ ಅವಶ್ಯಕತೆ ಒಂದು ಟೈಮಿಂಗ್ಸ್ ಬೇಕಾಯಿತು, ಅದಕ್ಕೊಂದು ಗಡಿಯಾರ ಬೇಕಾಯಿತು, ಅದಕ್ಕೂ ಒಂದು. ಮತ್ತು ಓದುವಂಥ ಮಕ್ಕಳಿಗೆ ಏನಂದರೆ ಹುಮ್ಮಸ್ಸಿದೆ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಾವು ಯುವಕರು ಶಾಲೆಯಲ್ಲಿ ಓದಿರೋ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಬುಕ್ಸ್ ಡೊನೇಷನ್ ಮಾಡಬೇಕು. ಅದೇ ಥರ ನಾವು ಇವತ್ತು ಕಾರ್ಯಕ್ರಮ ಅರ್ಥಪೂರ್ಣವಾಗಿರಲಿ ಅಂತೇಳಿ ಒಂದು ಬುಕ್ಸ್ ಡೊನೇಷನ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಶಾಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದರಿಂದ ಇಲ್ಲೆಲ್ಲ ನೆಲೆಸಿರುವಂಥ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಪೋಷಕರು ಮತ್ತು ಮುಖ್ಯವಾಗಿ ನಮ್ಮ ಶಾಲೆಯ ಶಿಕ್ಷಕರು ರಮೇಶ್ ಸರು ಬಹಳ ಇವ್ರು ಬಂದ ಮೇಲೆ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಮತ್ತು ನಂತರ ಸುಜಾತ ಮೇಡಮ್ನವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪ್ರತಿ ಮಗುನು ತಿದ್ದಿ ತೀಡಿ ಅವರನ್ನು ಎಷ್ಟು ನೀಟಾಗಿ ಕಲ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಡತನ ರೇಖೆಗಿಂತ ಕಡಿಮೆ ಜನ ಇದ್ದಾರೆ ಊರಲ್ಲಿ. ಅವ್ರನ್ನೂ ಸಹ ಇಲ್ಲಿ ಪೋಷಕರನ್ನು ಕರೆದು ಈ ಥರ ಎಲ್ಲ ವಿದ್ಯಾಭ್ಯಾಸ ಹಿಂಗೆ ನಾವು ಕೊಡುವಾಗ ಮಕ್ಕಳು ಅದೇ ಥರ ಡಿಸಿಪ್ಲಿನ್ ಇರುವಾಗ ಅವ್ರ ಮೈಂಡ್ ಹೋಗುತ್ತೆ ಅಂತೇಳಿ. ಮತ್ತು ಶ್ವೇತಾ ಮೇಡಮ್ ಅಂಗನವಾಡಿ ಟೀಚರು ಕೆಂಪಮ್ಮ ತುಂಬ ಅರ್ಥಪೂರ್ಣವಾಗಿ ಅವ್ರ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅದರಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಯುವಕರೆಲ್ಲ ಸೇರಿ ಶಾಲೆಯನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಗ್ರಾಮದ ಮುಖಂಡರು ಮತ್ತು ಇವರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.